ಫ್ರೆಂಡ್ಸ್, ಹೇರ್ಸ್ ತುಂಬಾ ಥಿನ್ ಆಗಿದೆಯಾ? ಎಕ್ಸ್ಟ್ರೀಮ್ ಹೇರ್ ಫಾಲ್ನಿಂದ ಹೇರ್ ಡೆನ್ಸಿಟಿ ಕಡಿಮೆ ಆಗಿದೆಯಾ? ಹೇರ್ಸ್ ಇಷ್ಟೊಂದು ಥಿನ್ ಆಗಿದೆಯಾ ಅಂತಂದರೆ ಮನಸ್ಸಾಗುತ್ತೆ ಅದನ್ನು ಹೋಗಿ ಕಟ್ ಮಾಡ್ಕೊಂಡ್ಬಿಡೋಣ ಅಂತ. ಸೊ ಹಾಗಾದರೆ ಇವತ್ತಿನ ವಿಡಿಯೋ ನೀವು ಪೂರ್ತಿಯಾಗಿ ನೋಡಲೇಬೇಕು. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಯೂಟಿ ಚಾನಲ್. ನಾನು ನಿಮ್ಮ ಸ್ವಾತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಮಾ ಅರ್ತ್ ರೋಸ್ಮೆರಿ ಆ್ಯಂಡ್ ಮೇಥಿದಾನ ಆಯಿಲ್ ಬಗ್ಗೆ ರಿವ್ಯೂವನ್ನು ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನನ್ನ ಆನೆಸ್ಟ್ ರಿವ್ಯೂ, ಯಾವುದೇ ರೀತಿಯ ಸ್ಪಾನ್ಸರ್ ವಿಡಿಯೋ ಅಲ್ಲ. ಫ್ರೆಂಡ್ಸ್, ರೀಸೆಂಟ್ಲಿ ಹಾರ್ಡ್ ವಾಟರ್ ಹಾಗೂ ಸೀಸನ್ ಚೇಂಜ್ ಆಗಿರೋದ್ರಿಂದ ನನ್ನ ಹೇರ್ ಫಾಲ್ ತುಂಬಾ ಆಗ್ತಿತ್ತು. ಅದು ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರಲ್ಲಿ ಕೇವಲ ಹೇರ್ಸನ್ನೇ ಕಾಣಿಸ್ತಾ ಇತ್ತು. ಕೋಮ್ ಮಾಡಿದರೆ ಸಾಕು ಇಷ್ಟೊಂದು ಹೇರ್ಸ್ ಬರ್ತಾ ಇತ್ತು ಅಂತಂದರೆ ನನಗೆ ಇನ್ಸ್ಟೆಂಟ್ ಆಗಿ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇತ್ತು, ನನ್ನ ಹೇರ್ಸ್ಗೆ ಇದು ಏನಾಗ್ತಿದೆ ಅಂತ. ಅದೇ ರೀತಿಯಾಗಿ ನಾನು ತುಂಬ ಹೋಮ್ ರೆಮಿಡೀಸ್ಗಳನ್ನು ಟ್ರೈ ಮಾಡಿದೆ, ಅದು ಕೂಡ ಅಷ್ಟೊಂದು ನನಗೆ ಲಾಭ ಕೊಡಲಿಲ್ಲ. ಹಾಗೆ ಬಿಟ್ಟರೆ ಇದು ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುತ್ತೆ ಅಂತ ನನಗೆ ಗೊತ್ತಿತ್ತು. ಸೊ ಹಾಗಾಗಿ ನಾನು ಒಂದು ಆರ್ಟಿಕಲ್ನಲ್ಲಿ ರೋಸ್ಮೆರಿ ಬಗ್ಗೆ ತುಂಬಾ ಓದಿದ್ದೆ. ರೋಸ್ಮೆರಿ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್, ಇದು ಸೈಂಟಿಫಿಕಲಿ ಪ್ರೂವ್ನು ಕೂಡ ಆಗಿದೆ. ಇದು ಹೇರ್ಸನ್ನು ರೀಗ್ರೋ ಮಾಡುತ್ತೆ ಅಂತ. ಸೊ ಹಾಗಾಗಿ ನಾನು ಫಟಾಫಟ್ ಅಂತ ರೋಸ್ಮೆರಿನ ಆರ್ಡರ್ ಮಾಡಬೇಕು ಅಂತ ನಾನು ನೋಡ್ತಾ ಇದ್ದೆ, ಅಂದರೆ ಸರ್ಚ್ ಮಾಡ್ತಾ ಇದ್ದೆ. ಸೊ ಆ ಸಮಯದಲ್ಲಿ ನನಗೆ ಈ ಮಮಾ ಅರ್ತ್ ರೋಸ್ಮೆರಿ ಆ್ಯಂಡ್ ಮೇಥಿದಾನ ಆಯಿಲ್ ಕಾಣಿಸ್ತು. ಆ್ಯಂಡ್ ಇದರ ರಿವ್ಯೂಸ್ ರೇಟಿಂಗು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡಿದೆ. ಮಮಾ ಅರ್ತ್ ರೋಸ್ಮೆರಿ ಆ್ಯಂಡ್ ಮೇಥಿದಾನ ಆಯಿಲ್ ಯೂಸ್ ಮಾಡ್ತಾ ಇವಾಗ ನನಗೆ 4 ವಾರಗಳ ಮೇಲೆ ಆಗಿದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಅದರ ಆನೆಸ್ಟ್ ರಿವ್ಯೂ ಶೇರ್ ಮಾಡ್ತಾ ಇದ್ದೀನಿ. ಇದು ವರ್ತ್ ಇಟ್ಟಾ ಇಲ್ವಾ ಅಂತ. ತಡ ಮಾಡಿದೆ ಇವತ್ತಿನ ಅಮೇಸಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಮೇಕ್ ಶೋರ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತಿನ ವಿಡಿಯೋ ನಾನು 3 ಇದರಲ್ಲಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಪ್ರಾಡಕ್ಟ್ ರಿವ್ಯೂ, ಎರಡನೇದಾಗಿ ಹೌ ಟು ಯೂಸ್, ಲಾಸ್ಟ್ಲಿ ನನ್ನ ಆನೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಪ್ರಾಡಕ್ಟ್ ರಿವ್ಯೂ. ಈ ಪ್ರಾಡಕ್ಟ್ ಔಟರ್ ಪ್ಯಾಕೇಜಿಂಗ್ ನೋಡೋದಾದ್ರೆ ಕಾರ್ಡ್ಬೋರ್ಡ್ ನಲ್ಲಿ ಇದೆ. ಪ್ಯಾಕೇಜಿಂಗ್ ಮೇಲೆ ಪ್ರಾಡಕ್ಟ್ ಅಲ್ಲಿ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಹೌ ಟು ಯೂಸ್, ಎಕ್ಸ್ಪೈರಿ ಡೇಟ್ ಎಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಈ ಮಮಾ ಅರ್ತ್ ಪ್ರಾಡಕ್ಟ್ಸ್ ನ ಬೆಸ್ಟ್ ಪಾರ್ಟ್ ಅಥವಾ ಪ್ಲಸ್ ಪಾಯಿಂಟ್ ಅಂದ್ರೆ ಇದರಲ್ಲಿ ಯಾವುದೇ ರೀತಿಯ ಹಾರ್ಮ್ಫುಲ್ ಕೆಮಿಕಲ್ ಅನ್ನು ಅವರು ಬಳಸಲ್ಲ. ಸೊ ಹಾಗಾಗಿ ಇದು ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಓಪನ್ ಮಾಡಿ ನೋಡಿದಾಗ ಈ ರೀತಿಯ ಒಂದು ಬಾಟಲ್ ನಮಗೆ ಸಿಗುತ್ತೆ. ಬಾಟಲ್ ಜೊತೆ ಒಂದು ಕೋಂಬ್ ಅಪ್ಲಿಕೇಟರು ಸಿಗುತ್ತೆ. ಇದರಿಂದ ನಮಗೆ ರೂಟ್ಸ್ ನಲ್ಲಿ ಅಪ್ಲೈ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಅಂಡ್ ಇದರ ಪ್ರೈಸ್ ನೋಡೋದಾದ್ರೆ 419 ರೂಪೀಸ್. ಅಂಡ್ ಮಮಾ ಅರ್ತ್ ಪ್ರಾಡಕ್ಟ್ಸ್ ಮೇಲೆ ತುಂಬಾ ಸಲ ಆಫರು ಕೂಡ ಇರುತ್ತೆ, ತುಂಬಾನೇ ಕಡಿಮೆ ಕೂಡ ನಿಮಗೆ ಸಿಗುತ್ತೆ. ಅದರ ಜೊತೆಗೆ ಇದರ ಕ್ವಾಂಟಿಟಿ ನೋಡೋದಾದ್ರೆ 150 ml. ಅಂಡ್ ಇದರ ಸೆಲ್ಫ್ ಲೈಫ್ ಬಂದ್ಬಿಟ್ಟು 2 years ವರೆಗೆ ಇದನ್ನ ಯೂಸ್ ಮಾಡಬಹುದು. ಅಂಡ್ ಇದರ ಕನ್ಸಿಸ್ಟೆನ್ಸಿ ನೋಡೋದಾದ್ರೆ ತುಂಬಾನೇ ಥಿಕ್ ಅನ್ನು ಅಲ್ಲ ಅಥವಾ ತುಂಬಾನೇ ರನ್ನಿನೂ ಇಲ್ಲ, ಆ ರೀತಿ ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿ ಇದೆ, ವಿಚ್ ವಾಸ್ ಗುಡ್. ಅಂಡ್ ಲಾಸ್ಟ್ಲಿ ಇದನ್ನ ವಾರದಲ್ಲಿ 3 ಸಲ ಬಳಸಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಪಾರ್ಟ್ ನಂಬರ್ 2 ನಲ್ಲಿ ನಾನು ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ತಲೆ ಸ್ನಾನದ ಹಿಂದಿನ ರಾತ್ರಿ ಇದನ್ನು ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾನು ನನ್ನ ಸಿಲಿಕಾನ್ ಬ್ರಷ್ ಮೂಲಕ ಮೊದಲಿಗೆ ಕೋಂಬ್ ಮಾಡ್ತೀನಿ ಅಥವಾ ಬ್ರಷ್ ಮಾಡ್ತೀನಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಸ್ಕ್ಯಾಲ್ಪ್ ಮೈಲ್ಡ್ ಆಗಿ ಎಕ್ಸ್ಫೋಲಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಸ್ಕ್ಯಾಲ್ಪ್ನಲ್ಲಿ ಏನಾದರೂ ಡರ್ಟ್, ಪಲ್ಯೂಟ್, ಇಂಪ್ಯೂರಿಟೀಸ್ ಇದ್ರೆ ಅದು ಹೊರಗಡೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ನಾವು ಏನೇ ಅಪ್ಲೈ ಮಾಡಿದ್ರು ಕೂಡ ಅದರ ರಿಸಲ್ಟ್ ನಮಗೆ ಬೇಗನೆ ಸಿಗುತ್ತೆ. ನಂತರ ನಾನು ಆಯಿಲನ್ನು ಅಪ್ಲೈ ಮಾಡ್ತೀನಿ. ಆ ಆಯಿಲ್ ಜೊತೆ ಬಂದಿರುವಂಥ ಕೋಂಬ್ ಅಪ್ಲಿಕೇಟರ್ ಮೂಲಕ ನಾನು ಚೆನ್ನಾಗಿ ರೂಟ್ಸ್ನಲ್ಲಿ ಅಪ್ಲೈ ಮಾಡ್ತೀನಿ. ಫ್ರೆಂಡ್ಸ್, ಆ ಕೋಂಬ್ ಅಪ್ಲಿಕೇಟರ್ ಹೋಲ್ಸ್ ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಅಪ್ಲೈ ಮಾಡುವಾಗ ತುಂಬಾ ಎಕ್ಸಸ್ ಆಗಿ ಆಯಿಲನ್ನು ಅಪ್ಲೈ ಮಾಡಬೇಡಿ. ಕೋಂಬನ್ನು ಹಿಡಿತದಲ್ಲಿ ಇಟ್ಕೊಂಡು ಚೆನ್ನಾಗಿ ರೂಟ್ಸ್ನಲ್ಲಿ ಅಪ್ಲೈ ಮಾಡಿ. ಫ್ರೆಂಡ್ಸ್, ಹೇರ್ ಆಯಿಲಿಂಗ್ ಮಾಡುವಾಗ ತುಂಬ ಜನ ಈ ಮಿಸ್ಟೇಕನ್ನು ಮಾಡ್ತಾರೆ. ಹೇರ್ ಆಯಿಲಿಂಗ್ ಮಾಡಿದ ತಕ್ಷಣವೇ ಇನ್ಸ್ಟೆಂಟ್ ಆಗಿ ಹೇರ್ಸ್ ಅನ್ನ ಕೋಂಬ್ ಮಾಡ್ತಾರೆ. ಈ ರೀತಿಯಾಗಿ ಮಾಡಬಾರ್ದು. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಹೇರ್ ರೂಟ್ಸ್ ವೀಕ್ ಆಗುತ್ತೆ. ಇದರಿಂದ ಹೇರ್ ಫಾಲ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಈ ರೀತಿ ಮಾಡೋ ಬದಲು ಹಾಫ್ ಆನ್ ಅವರ್ ಅಥವಾ 1 hour ಬಿಟ್ಟು ನೀವು ಕೋಂಬನ್ನ ಮಾಡ್ಬೋದು. ಯೂಶ್ವಲಿ ನಾನು ಕೋಂಬನ್ನ ಮಾಡಲ್ಲ. ಆಯಿಲಿಂಗ್ ಮಾಡೋಕ್ಕಿಂತ ಮುಂಚೆನೆ ನಾನು ಹೇರ್ಸ್ ಅನ್ನ ಕೋಂಬ್ ಮಾಡಿರ್ತೀನಿ, ಅಂದ್ರೆ ಟ್ಯಾಂಗಲ್ ಫ್ರೀ ಮಾಡ್ಕೊಂಡಿರ್ತೀನಿ. ಆಯಿಲಿಂಗ್ ಮಾಡ್ಕೊಂಡು ಆದ ನಂತರ ನಾನು 2 ನಿಮಿಷದವರೆಗೆ ಚೆನ್ನಾಗಿ ಇನ್ವರ್ಷನ್ ಮೆಥಡ್ ನಲ್ಲಿ ಹೇರ್ಸ್ ಅನ್ನ ಮಸಾಜ್ ಮಾಡ್ಕೊಳ್ತೀನಿ. ನಂತರ ಸ್ಕ್ರಂಚಿ ಮೂಲಕ ನಾನು ಹೇರ್ಸ್ ಅನ್ನ ಟೈ ಮಾಡ್ಕೊಳ್ತೀನಿ ಅಥವಾ ಹೇರ್ ಬನ್ನನ್ನು ಹಾಕೊಳ್ತೀನಿ. ಹೇರ್ ಆಯಿಲಿಂಗ್ ಮಾಡ್ಕೊಂಡು ಆದ ನಂತರ ನಾನು ನೆಕ್ಸ್ಟ್ ಡೇ ಅಂದರೆ ಹೇರ್ನ ವಾಶ್ ಮಾಡ್ಕೊಳ್ತೀನಿ. ಲಾಸ್ಟ್ಲಿ ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲೇ ಮೆನ್ಷನ್ ಮಾಡಿರೋ ಹಾಗೆ ಈ ಆಯಿಲ್ನ ಯೂಸ್ ಮಾಡ್ತಾ ನನಗೆ 4 ವಾರಗಳ ಮೇಲೆ ಆಗಿದೆ. 4 ವಾರ ಅಂತಂದರೆ ವಾರದಲ್ಲಿ 2 ಸಲ ನಾನು ಇದನ್ನು ಯೂಸ್ ಮಾಡ್ತಿದ್ದೆ. ಅಂದರೆ ಆಲ್ಮೋಸ್ಟ್ 8 to 9 ಟೈಮ್ಸ್ ಇದನ್ನು ನಾನು ಯೂಸ್ ಮಾಡಿದ್ದೀನಿ. ಈ ಆಯಿಲ್ ಯೂಸ್ ಮಾಡಿದ ನಂತರ ನಾನು ನನ್ನ ಹೇರ್ಸ್ನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ನೋಡಿದ್ದೀನಿ. ಫ್ರೆಂಡ್ಸ್, ಫಸ್ಟ್ ಯೂಸ್ನಿಂದಲೇ ನನ್ನ ಹೇರ್ ಫಾಲ್ ರೆಡ್ಯೂಸ್
ಆಗಿದೆ ಅಂತ ಹೇಳಿದರೆ ಅದು ತುಂಬಾ ತಪ್ಪಾಗುತ್ತೆ. ಯಾವುದೇ ಹೊಸ ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ತಿದ್ರೆ ಅಟ್ಲೀಸ್ಟ್ ಅದಕ್ಕೆ 3 ತಿಂಗಳ ಸಮಯ ನಾವು ಕೊಡಬೇಕು, ಆವಾಗಲೇ ಅದರ ರಿಸಲ್ಟ್ ನಮಗೆ ಸಿಗುತ್ತೆ. ಬಟ್ ನನಗೆ ಕೇವಲ 4 ವಾರದಲ್ಲಿ ಇದರ ವಿಸಿಬಲ್ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಫಸ್ಟ್ ಯೂಸ್ನಿಂದಲೇ ನಾನು ನೋಟಿಸ್ ಮಾಡಿದ್ದು ಅಂತ ಹೇಳೋದಾದರೆ, ಫಸ್ಟ್ ಯೂಸ್ನಲ್ಲಿಯೇ ಅಂತಂದರೆ ಹೇರ್ ವಾಶ್ ಮಾಡ್ಕೊಂಡು ಆದ ನಂತರ ಹೇರ್ಸ್ ಶೈನ್ ಆ್ಯಂಡ್ ಸ್ಮೂತ್ ಆಗಿತ್ತು. ಅದಲ್ಲದೆ ಹೇರ್ಸ್ನಲ್ಲಿ ಡೆನ್ಸಿಟಿ ಆ್ಯಂಡ್ ವ್ಯಾಲ್ಯೂಮ್ ಕೂಡ ಆ್ಯಡ್ ಆಗಿತ್ತು. ನಂತರ ಇದರ 2 ರಿಂದ 3 ಯೂಸ್ನಲ್ಲಿ ನಾನು ನೋಟಿಸ್ ಮಾಡಿದ್ದು ಅಂತಂದರೆ, ಯೂಶ್ವಲಿ ನಾನು ಶಾಂಪೂ ಮಾಡುವಾಗ ಸ್ವಲ್ಪ ಹೇರ್ ಫಾಲ್ ಆಗ್ತಿತ್ತು, ಇವಾಗ ಅದು ಕೂಡ ರೆಡ್ಯೂಸ್ ಆಗಿದೆ. ಆ್ಯಂಡ್ ಇವಾಗ ನಾನು ನೋಟಿಸ್ ಮಾಡ್ತಿದ್ದೀನಿ ಹೇರ್ ಲಾಸ್ ಆಗಿರುವಂಥ ಜಾಗದಲ್ಲಿ ಹೇರ್ಸ್ ರೀಗ್ರೋ ಆಗ್ತಿದೆ. ಯೂಶ್ವಲಿ ನನಗೆ ಫೋರ್ಹೆಡ್ ಕಡೆ ಸ್ವಲ್ಪ ಹೇರ್ ಫಾಲ್ ಜಾಸ್ತಿನೇ ಆಗ್ತಿತ್ತು, ಇವಾಗ ಹೇರ್ಸ್ ರೀಗ್ರೋ ಆಗ್ತಿದೆ, ಅದನ್ನು ನಾನು ನೋಟಿಸ್ ಮಾಡಿದ್ದೀನಿ. ಅವರು ಮೆನ್ಷನ್ ಮಾಡಿರೋ ಹಾಗೆ ಇದನ್ನು ವಾರದಲ್ಲಿ 3 ಸಲ ಯೂಸ್ ಮಾಡಬೇಕು. ನನಗೆ ಅದು ತುಂಬಾ ಎಕ್ಸಸ್ ಅನ್ಸುತ್ತೆ, ಆ ರೀತಿ ಮಾಡಬೇಡಿ, ಕೇವಲ ವಾರದಲ್ಲಿ 2 ಸಲ ಅಷ್ಟೇ ಯೂಸ್ ಮಾಡಿ. ಫ್ರೆಂಡ್ಸ್, ಇದು ನನ್ನ ಪರ್ಸನಲ್ ಹಾಗೂ ಆನೆಸ್ಟ್ ರಿವ್ಯೂ ಅಂತ ಹೇಳ್ಬೋದು. ಫ್ರೆಂಡ್ಸ್, ಲಾಸ್ಟ್ಲಿ ಇದನ್ನೇ ಹೇಳ್ತೀನಿ, ನನಗೆ ಆಗಿರುವಂಥ ಅನುಭವ ನಿಮಗೂ ಕೂಡ ಆಗಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ಇದರ ಪಾಸಿಟಿವ್ ರಿಸಲ್ಟ್ ನನಗೆ ಸಿಕ್ಕಿದೆ. ಸೊ ಖಂಡಿತವಾಗಿಯೂ ಒಂದ್ಸಾರಿ ನೀವು ಇದನ್ನು ಟ್ರೈ ಮಾಡ್ಬೋದು. ನಿಮಗೆ ಎಕ್ಸ್ಟ್ರೀಮ್ ಹೇರ್ ಲಾಸ್ ಆಗ್ತಾ ಇದೆ, ಹೇರ್ ರೀಗ್ರೋ ಆಗಬೇಕು ಅಂತಂದರೆ ಖಂಡಿತವಾಗಿಯೂ ಇದನ್ನು ಟ್ರೈ ಮಾಡ್ಬೋದು. ಬಿಕಾಸ್ ಇದರಲ್ಲಿ ಒಂದು ಮೋಸ್ಟ್ ಪವರ್ಫುಲ್ ಇಂಗ್ರೀಡಿಯೆಂಟನ್ನು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಅದಲ್ಲದೆ ಇದರಲ್ಲಿ ಯಾವುದೇ ರೀತಿಯ ಹಾರ್ಮ್ಫುಲ್ ಕೆಮಿಕಲನ್ನು ಬಳಸಿಲ್ಲ. ಸೊ ಖಂಡಿತವಾಗಿಯೂ ಒಂದ್ಸಲಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ದ್ಯಾಟ್ಸ್ ಇಟ್. ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್.